ದರ್ಶನ್ ಮತ್ತು ಸುದೀಪ್ ಫ್ರೆಂಡ್ಶಿಪ್ ಮತ್ತೆ ಸ್ಟಾರ್ಟ್ ಆಗಬೇಕು ಅನ್ಸುತ್ತೆ, ನವೀನ್ ಶೆಟ್ಟಿ ಅವ್ರು ಕೇಳ್ತಾರೆ. ನೋಡಿ ಅವ್ರ ಫ್ರೆಂಡ್ಶಿಪ್ ಪರ್ಸನಲ್ ಒಪಿನಿಯನ್, ಬೇರೆ ಬೇರೆ ಆಡಿಷನ್ ತಗೊಂಡಿದ್ದಾರೆ. ಸೊ ಇಬ್ರು ಎಲ್ಲೆಲ್ಲಿದ್ದಾರೆ ಅಂತ ನಿಮಗೆ ಗೊತ್ತು. ಸೊ ಅವ್ರ ಫ್ರೆಂಡ್ಶಿಪ್ ಅವ್ರ ಚಾಯ್ಸ್, ನಾವು ಫೋರ್ಸ್ ಮಾಡೋದಕ್ಕಾಗೋದಿಲ್ಲ. ಇಂಡಸ್ಟ್ರಿ ವೈಸ್ ನೋಡೋ ಹಾಗಿದ್ರೆ ದರ್ಶನ್ ಅವರು ಮತ್ತೆ ಸುದೀಪ್ ಸರ್ ಅವರು ಇಬ್ರು ಫ್ರೆಂಡ್ಸ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲರ ಆಶಯ. ಬಟ್ ಅಟ್ ದಿ ಎಂಡ್ ಇಂಡಿವಿಜುವಲ್ ಡಿಸಿಷನ್ಸ್, ಅದಕ್ಕೆಲ್ಲ ನಾವು ರೆಸ್ಪೆಕ್ಟ್ ಕೊಡಲೇಬೇಕು. ಕಿರಣ್ ರಾಜು ಅವ್ರು ಕೇಳ್ತಾ ಇರೋದು, ಸುದೀಪ್ ಸರ್ ನೆಕ್ಸ್ಟ್ ಮೂವಿ 100 crore ಕಲೆಕ್ಷನ್ ಮಾಡಬಹುದಾ? ಇದೇ ಮೇನ್ ಪ್ರಾಬ್ಲಮ್ ಆಗ್ತಾ ಇರೋದು. ಏನಂದ್ರೆ ಆಕ್ಟಿಂಗ್ ವೈಸ್, ಹೀರೋ ಪರ್ಸನಾಲಿಟಿ ವೈಸ್ ಎಲ್ಲ ಸೂಪರ್. ಹಿ ಈಸ್ ಎ ಪ್ರೂವನ್ ಹೀರೋ. ಓಕೆ, ಬಟ್ ಒಂದು ಒಳ್ಳೆ ಸ್ಕ್ರಿಪ್ಟ್ ನ ಚೂಸ್ ಮಾಡ್ತಿಲ್ಲ, ಒಳ್ಳೆ ಡೈರೆಕ್ಟರ್ ನ ಚೂಸ್ ಮಾಡ್ತಿಲ್ಲ. ಸೊ ಆ ರೀಸನ್ ಇಂದ ಲೈಕ್ 100 crore ಕ್ಲಬ್ ಏನ್ ನಾವು ಸುದೀಪ್ ಸರ್ ಅವ್ರದ್ದು ಬಿಲ್ಲಾ ರಂಗ ಬಾದ್ಶಾ ಮೂವಿ ಬರ್ತಿದೆ, ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಅನೂಪ್ ಭಂಡಾರಿ ಜೊತೆ ಮಾಡ್ತಾ ಇರೋದು. ಬಟ್ ಮೇನ್ ಪ್ರಾಬ್ಲಮ್ ಏನಂದ್ರೆ ಅದೇ ಯಾವಾಗ ಬರುತ್ತೆ, ಹೇಗ್ ಬರುತ್ತೆ. ಸೊ ಇದೆ. ಸೊ ಎಕ್ಸ್ಪೆಕ್ಟೇಷನ್ ನೀವು ಜಾಸ್ತಿ ಇಟ್ಕೊಳಕ್ ಹೋಗ್ಬೇಡಿ. ಮೇ ಬಿ BRB 100 crore ಆಗಬಹುದು, ಎಕ್ಸ್ಪೆಕ್ಟೇಷನ್ಸ್ ಇದೆ, ನೋಡ್ಬೇಕು ಏನಾಗುತ್ತೆ ಅನ್ನೋದೇ. ರೋಹಿತ್ ಗೌಡ ಕೇಳ್ತಾ ಇರೋದು, ಈಗ ಮೂವಿಯಿಂದ ಸುದೀಪ್ ಸರ್ ನ್ಯಾಷನಲ್ ಲೆವೆಲ್ ರೀಚ್ ಸಿಕ್ಕಿತ್ತು, ಅದನ್ನ ಯಾಕೆ ಕಂಟಿನ್ಯೂ ಮಾಡಿಲ್ಲ? ವೆರಿ ಗುಡ್ ಕ್ವಶನ್. ಈಗ ಬಂದಾದ್ಮೇಲೆ ತೆಲುಗು, ತಮಿಳ್ ಇಂಡಸ್ಟ್ರಿ, ಹಿಂದಿಯಲ್ಲಿ ತುಂಬ ಜನಕ್ಕೆ ಲೈಕ್ ಸುದೀಪ್ ಸರ್ ಯಾರು ಅಂತ, ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಏನು, ಅವ್ರದ್ದು ರೇಂಜ್ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗಿತ್ತು. ಬಟ್ ಅದನ್ನು ಕಂಟಿನ್ಯೂಟಿ ಮಾಡಿಲ್ಲ. ಮೇಯ್ನ್ ಅದೇ ಪ್ರಾಬ್ಲಮ್. ಡೈರೆಕ್ಟರ್ಸ್ನ ಚೂಸ್ ಮಾಡೋದು, ಸ್ಟೋರಿನ ಚೂಸ್ ಮಾಡೋದು ಅಟ್ ದಿ ಎಂಡ್ ಹೀರೋ ಮೇಲೆ ಡಿಪೆಂಡ್ ಆಗಿದೆ. ಸೊ ಎಸ್, ಸುದೀಪ್ ಸರ್ನ ನಾವು ಕೇಳಲೇಬೇಕು. ಸೊ ಆ ಲೆವೆಲಲ್ಲಿ ನೀವು ಆ್ಯಕ್ಟಿಂಗ್ ಸ್ಕಿಲ್ಸು ಮತ್ತು ಸಿನಿಮಾನ ನೀವು ಮಾಡಿದಾಗ, ಆ ಲೆವೆಲಲ್ಲಿ ನಿಮ್ಮ ಹೆಸರು ಪ್ರಚಾರ ಆದಾಗ ಅದನ್ನೇನಕ್ಕೆ ಯುಟಿಲೈಸ್ ಮಾಡಿಲ್ಲ ಅನ್ನೋದೇ ಒಂದು ಬಿಗ್ ಕ್ವಶನ್. ಸಂತೋಷ್ ಪೂಜಾರಿ, ಪೊಲಿಟಿಕ್ಸ್ಗೆ ಬಂದರೆ ಸುದೀಪ್ ಸರ್ಗೆ ಚಾನ್ಸ್ ಇದೆ ಅನಿಸುತ್ತಾ? ಪೊಲಿಟಿಕ್ಸ್ಗೆ ಬಂದರೆ ಸುದೀಪ್ ಸರ್ಗೆ ಚಾನ್ಸ್ ಇದೆ. ಏನಕ್ಕಂದರೆ ಅವರು ಮಾತಾಡುವ ವಿಧಾನ ಆಗಿರ್ಬೋದು, ಮಾತಾಡೋ ರೀತಿ ಆಗಿರ್ಬೋದು. ಸೊ ಹೀಸ್ ಲೈಕ್ ವೆಲ್ ಅವೇರ್ ಅಬೌಟ್ ಸ್ಟೇಜ್ ಆ್ಯಂಡ್ ಪೀಪಲ್, ಹೇಗೆ ಮಾತಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಅದರಲ್ಲಿ ನನಗೆ ತುಂಬ ಇಷ್ಟ. ಏನಕ್ಕಂದರೆ ಅವ್ರು ಮಾತಾಡುವಾಗ ಅವ್ರ ಮಾತಿನ ತೂಕ ಏನಿದೆಯಲ್ವಾ, ಸೊ ಆ ಪರ್ಸನಾಲಿಟಿ ಮೇಲೆ ಗೊತ್ತಾಗುತ್ತೆ. ಸೊ ಡೆಫಿನೆಟ್ಲಿ ಪೊಲಿಟಿಕ್ಸ್ ಬಂದರೆ ಚೆನ್ನಾಗಿರುತ್ತೆ. ಹರೀಶ್ ಕುಮಾರ್, ಕನ್ನಡ ಇಂಡಸ್ಟ್ರಿಯಲ್ಲಿ ಮೋಸ್ಟ್ ವರ್ಸಟೈಲ್ ಆ್ಯಕ್ಟರ್ ಅಂದರೆ ಸುದೀಪ್ ಸರ್. ನೋ ಡೌಟ್, ಹೀ ಈಸ್ ದ ಮೋಸ್ಟ್ ವರ್ಸಟೈಲ್ ಆ್ಯಕ್ಟರ್ ಫಾರ್ ದಿಸ್ ಜನ್ರೇಷನ್. ಓಕೆ. ಮಹೇಶ್ ನಾಯಕ್ ಕೇಳ್ತಾ ಇರೋದು, ಸುದೀಪ್ ಸರ್ ಕರಿಯರಲ್ಲಿ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಅಂತ ನಿಮಗೆ ಅನಿಸುತ್ತೆ? ನನ್ನ ಪ್ರಕಾರ ಬಿಗ್ಗೆಸ್ಟ್ ಮಿಸ್ಟೇಕ್ ಅನ್ನೋದಕ್ಕಿಂತ ಮೇಯ್ನ್ ಒಳ್ಳೆ ಸ್ಟೋರಿನ ಚೂಸ್ ಮಾಡದೇ ಇರೋದು, ಹಾಗೆ ಒಳ್ಳೆ ಡೈರೆಕ್ಟರ್ನ, ಬಿಗ್ ಡೈರೆಕ್ಟರ್ಸ್ನ ಹಿಡ್ಕೋಬೇಕು. ಇವರು ಸಂದೀಪ್ ರೆಡ್ಡಿ ವಾಂಗ, ರಾಜಮೌಳಿ, ರಾಜ್ಕುಮಾರ್ ಹಿರಾನಿ. ಸೊ ನಮ್ಮ ಕನ್ನಡದಲ್ಲಿ ಡೈರೆಕ್ಟರ್ಸ್ಗಳು ಯಾರ್ಯಾರು ಒಳ್ಳೆ ಡೈರೆಕ್ಟರ್, ಪ್ರಶಾಂತ್ ನೀಲ್ ಆಗಿರ್ಬೋದು. ಸೊ ಒಂದು ಸ್ವಲ್ಪ ಹಿಂದೆ ಬೀಳಬೇಕು. ಡೆಫಿನೆಟ್ಲಿ ಚೂಸ್ ಮಾಡಿ ಒಂದು ಒಳ್ಳೆ ಸಿನಿಮಾನ ತೆಗೆದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಒಂದು ಮ್ಯಾಸಿವ್ ಹಿಟ್ ಕೊಡಬೇಕು ಅನ್ನೋದೇ ನಮ್ಮ ಎಲ್ಲರ ಆಶಯ. ಬಟ್ ಸುದೀಪ್ ಸರ್ ಅವ್ರದ್ದು ಇದೆ ಮೇನ್ ಸ್ಕ್ರಿಪ್ಟ್ ಸೆಲೆಕ್ಷನಲ್ಲೇ. ಸೊ ನೋಡಬೇಕು. ನೆಕ್ಸ್ಟ್ ನಿತಿನ್ ಗೌಡ ಕೇಳ್ತಾ ಇರೋದು, ಯಶ್, ದರ್ಶನ್, ಸುದೀಪ್ ಇವರಲ್ಲಿ ಬೆಸ್ಟ್ ಆ್ಯಕ್ಟರ್ ಯಾರು? ಆ್ಯಕ್ಟಿಂಗ್ ವೈಸ್ ಅಂತ ಬಂದರೆ ಸುದೀಪ್ ಸರ್ ಫಸ್ಟ್, ಸೆಕೆಂಡ್ ದರ್ಶನ್ ಸರ್, ದೆನ್ ಯಶ್ ಅವರು. ರಾಘು ಕೇಳ್ತಾ ಇರೋದು, ಸುದೀಪ್ ಸರ್ಗೆ ರಾಜಮೌಳಿ ಜೊತೆ ಮತ್ತೆ ಮೂವಿ ಸಿಗಬೇಕು. ಎಸ್, ಡೆಫಿನೆಟ್ಲಿ ಸುದೀಪ್ ಸರ್ಗೆ ರಾಜಮೌಳಿ ಜೊತೆ ಇನ್ನೊಂದು ಮೂವಿ ಮಾಡಲೇಬೇಕು. ಏನಕ್ಕೆ ಅಂದರೆ ಈಗ ಸಿನಿಮಾದಲ್ಲಿ ಇದ್ದಂಥ ಪರ್ಫಾರ್ಮೆನ್ಸ್ ಏನಿದೆ, ಸೊ ಅದು ನೆಕ್ಸ್ಟ್ ಡಬಲ್ ಆಗುತ್ತೆ. ಏನಕ್ಕೆ ಈಗಿರುವಂಥ ಸೋಷಿಯಲ್ ಮೀಡಿಯಾ ಪವರ್ ಆಗಿರ್ಬೋದು, ಮತ್ತು ಸುದೀಪ್ ಸರ್ ಅವ್ರದ್ದು ರೀಚ್ ಆಗಿರ್ಬೋದು, ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಹಾಗೆ ರಾಜಮೌಳಿ ಅವ್ರದ್ದು ಡೈರೆಕ್ಷನ್ ಆಗಿರ್ಬೋದು, ಅದೆಲ್ಲ ಎಪಿಕಲ್ಲಿದೆ. ಸೊ ಇನ್ನೊಂದು ಪ್ರಾಜೆಕ್ಟ್ ಮಾಡಲೇಬೇಕು ಸುದೀಪ್ ಸರ್ ಅವರು. ಬಟ್ ರಾಜಮೌಳಿ ಸರ್ ಅವರು ತುಂಬ ಬ್ಯುಸಿ ಇದ್ದಾರೆ. ಲೆಟ್ಸ್ ಸಿ. ದೀಪಕ್ ನಾಯಕ್, ಸುದೀಪ್ ಸರ್ಗೆ ಫ್ಯಾನ್ ಬೇಸ್ ಕಡಿಮೆ ಇಲ್ಲ, ಆದರೆ ಸೋಷಿಯಲ್ ಮೀಡಿಯಾ ಹೈಪ್ ಕಡಿಮೆ ಇದೆ. ನನ್ನ ಪ್ರಕಾರ ಸುದೀಪ್ ಸರ್ಗೆ ಫ್ಯಾನ್ ಬೇಸ್ ಕೂಡ ಕಮ್ಮಿ ಇಲ್ಲ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೈಪ್ ಕೂಡ ಕಮ್ಮಿ ಏನಿಲ್ಲ. ಬಟ್ ಮೇಜಲ್ಲಿ ಏನಂದರೆ ಆ ಹೈಪ್ನ ಕಂಟಿನ್ಯೂಟಿ, ಅಂದರೆ ಒಂದು ರೇಂಜ್ಗೆ ಒಂದು ವಾರ, ಒಂದು ತಿಂಗಳು, 1.5 ತಿಂಗಳು ಅದನ್ನು ಮೇಂಟೈನ್ ಮಾಡಬೇಕು. ಆ ಹೈಪ್ನ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಆ ಹೈಪ್ನ ಕ್ರಿಯೇಟ್ ಮಾಡ್ತಿಲ್ಲ. ಆ ರೀಸನ್ನಿಂದ ಲೈಕ್ ಏನು ರೀಚ್ ಸಿಗಬೇಕು ಸಿನಿಮಾಗಳಿಗೆ, ಆ ರೀಚ್ ಸಿಗ್ತಾ ಇಲ್ಲ. ಸೊ ಇದು ನನ್ನ ಪ್ರಕಾರ ಹೇಳ್ತಾ ಇರೋದು. ಅಭಿಷೇಕ್ ಗೌಡ, ಕಿಚ್ಚ ಸರ್ಗೆ ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಮೂವಿ ಯಾವುದು ಆಗಬಹುದು? ಪ್ಯಾನ್ ಇಂಡಿಯಾ ಮೂವಿ ಈಗ ಬಿಲ್ಲಾ ರಂಗ ಬಾದ್ಶಾ ಅದೇ ಬರ್ತಿದೆ, ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳ್ತಿದ್ರೆ, ನನ್ನ ಪ್ರಕಾರ ಏನಂದ್ರೆ ಇವರು ಅನೂಪ್ ಭಂಡಾರಿ ಅವರು ಫಸ್ಟ್ ಸ್ಟೋರಿಗೆ ಸ್ಟಿಕ್ ಆಗಬೇಕು, ಒಂದು ಒಳ್ಳೆ ಸ್ಟ್ರಾಂಗ್ ಸ್ಟೋರಿನ ಬರೀಬೇಕು, ಹಾಗೆ ಅದರ ಸ್ಕ್ರೀನ್ ಪ್ಲೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ಓಕೆ, ಸೊ ಇವೆರಡು ಆದ್ರೆ ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಕನ್ನಡದಲ್ಲಿ ರಿಲೀಸ್ ಆಗಿರುವಂತದ್ದು ಪ್ಯಾನ್ ಇಂಡಿಯಾಗೆ ಆರಾಮಾಗಿ ಹೋಗುತ್ತೆ. ಎಕ್ಸಾಂಪಲ್ ಬೆಸ್ಟ್ ಕಾಂತಾರ ನೋಡ್ಬೋದು, KGF ನೋಡ್ಬೋದು. ಸೊ ತುಂಬಾ ಎಕ್ಸಾಂಪಲ್ಸ್ ಗಳಿದೆ ನಿಮ್ಮ ಮುಂದೆನೆ. ಇವರು ಒಂದು ಒಳ್ಳೆ ಕತೆ ಮೇಲೆ ವರ್ಕ್ ಮಾಡಬೇಕು, ಸ್ಕ್ರೀನ್ ಮೇಲೆ ವರ್ಕ್ ಮಾಡಬೇಕು.
ಮಾಡಬೇಕು, ಡೈರೆಕ್ಷನ್ ಮೇಲೆ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಪ್ಯಾನ್ ಇಂಡಿಯಾ ಮೂವಿ ಆಗೇ ಆಗುತ್ತೆ. ಬಿಲ್ಲಾ ರಂಗ ಭಾಷೆ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ, ಬಟ್ ನೋಡ್ಬೇಕು ಏನ್ ಮಾಡ್ತಾರೆ ಅನ್ನೋದೇ. ಸೊ ತುಂಬಾ ಹೈಪ್ ಕ್ರಿಯೇಟ್ ಮಾಡ್ಬಿಟ್ಟು ಫಿಲಮ್ ಆವರೇಜ್ ಇತ್ತು ಅಂದ್ರೆ ಅದು ಫ್ಲಾಪ್ ಆಗ್ಬಿಡುತ್ತೆ. ಸೊ ಇದಂತೂ ನಿಜ. ತೇಜಸ್ ಎಂ ಅವ್ರು ಕೇಳ್ತಾ ಇರೋದು, ದರ್ಶನ್ ವರ್ಸಸ್ ಸುದೀಪ್ ಫ್ಯಾನ್ ಬೇಸ್ ಇವತ್ತು ಯಾರಿಗೆ ಜಾಸ್ತಿ? ಇದರಲ್ಲಿ ದರ್ಶನ್ ಮತ್ತೆ ಸುದೀಪ್ ಫ್ಯಾನ್ ಬೇಸ್ ಅನ್ನೋದಕ್ಕಿಂತ ಆಲ್ರೆಡಿ ಫ್ಯಾನ್ ವಾರ್ಸ್ ಇದೆ ತುಂಬಾ. ಅದರಲ್ಲಿ ನಾನೊಂದೇನೋ ಹೇಳಿ ಅದು ಮತ್ತೆ ಇನ್ನಕ್ಕೆ ಜಾಸ್ತಿ ಮಾಡಿ ಅವ್ರ ಫ್ಯಾನ್ಸ್ಗಳು ಬಂದು ನನಗೆ ಬೈಯೋದು, ಇವ್ರ ಫ್ಯಾನ್ಸ್ಗಳು ಬಂದು ನನಗೆ ಬೈಯೋದು, ಇದೆಲ್ಲ ಬೇಡ. ದರ್ಶನ್ ಮತ್ತು ಸುದೀಪ್ ಫ್ಯಾನ್ ಬೇಸು ಇವತ್ತು ಎಲ್ಲರಿಗೂ ಇಬ್ಬರಿಗೂ ಸೇಮ್ ಇದೆ. ಜಸ್ಟ್ ಲೋಕಲ್ ಕಲ್ಟ್ ಫಾಲೋಯಿಂಗ್ಸ್ ದರ್ಶನ್ ಸರ್ಗೆ ಸ್ವಲ್ಪ ಜಾಸ್ತಿ ಇದ್ದಾರೆ. ಸೊ ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಬಟ್ ಫ್ಯಾನ್ ವಾರ್ಸ್ ಸ್ವಲ್ಪ ನಿಲ್ಲಿಸಬೇಕು, ಇಂಡಸ್ಟ್ರಿನ ಬೆಳೆಸೋ ಕಡೆ ನಾವು ಗಮನ ಕೊಡಬೇಕು. ಅರುಣ್ ಶೆಟ್ಟಿ ಅವ್ರು ಕೇಳ್ತಾ ಇರೋದು, 10 ವರ್ಷ ನಂತರ ಕಿಚ್ಚ ಅವ್ರನ್ನ ಜನ ಆಕ್ಟರ್ ಅಂತ ನೆನಪಿಸ್ಕೊಂತಾರ ಅಥವಾ ಬಿಗ್ ಬಾಸ್ ಹೋಸ್ಟ್ ಅಂತ ನೆನೆಸ್ಕೊಂತಾರ? ಇದು ಒಂದು ಒಳ್ಳೆ ಪ್ರಶ್ನೆ. ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತು ಸುದೀಪ್ ಸರ್ ಆಕ್ಟರ್ ಅಂದ್ಬಿಟ್ಟು, ಹೋಗಿ ಬೇರೆ ಕಡೆನೂ ಗೊತ್ತು ಎಲ್ಲರಿಗೂ ಸುದೀಪ್ ಸರ್ ಆಕ್ಟರ್ ಅಂದ್ಬಿಟ್ಟು. ಬಟ್ ಕರ್ನಾಟಕದಲ್ಲಿ ತುಂಬಾ ಜನ ಲೈಕ್ ಮನೆ ಮಾತು ಹಳ್ಳಿಗಳಲ್ಲೆಲ್ಲ ಲೈಕ್ ಹೆಣ್ಮಕ್ಳಿಗೆ ಎಸ್ಪೆಷಲಿ ಬಿಗ್ ಬಾಸ್ ಅಂತೂ ಎಲ್ಲರೂ ನೋಡ್ತಾರೆ ಕನ್ನಡದಲ್ಲಿ. ಓಕೆ, ವೀಕೆಂಡ್ ಬಂದಾಗ ಬಿಗ್ ಬಾಸ್ ಸುದೀಪ್ ಸರ್ ಅವ್ರದ್ದು ನೋಡ್ತಾರೆ ಆ ಶೋ. ತುಂಬ ಜನಕ್ಕೆ ಹೆಣ್ಮಕ್ಳಿಗೆ ಹೋಸ್ಟ್ ಅಂತಲೇ ಗೊತ್ತು ಸುದೀಪ್ ಸರ್, ಆ್ಯಕ್ಟರ್ ಅನ್ನೋದಕ್ಕಿಂತ. ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು, ಎಸ್ ಮಿಲಿಯನ್ಸ್ ಫಾಲೋವರ್ಸ್ಗಳಿದ್ದಾರೆ, ಬಟ್ ಮೇಜಲ್ಲಿ ಈ ಬಿಗ್ ಬಾಸ್ ಅವ್ರ ಇಮೇಜ್ನ ಡ್ಯಾಮೇಜ್ ಮಾಡ್ತಿದೆ ಅಂತ ನನ್ನ ರಿಯಲಿ ಅನಿಸ್ತಿದೆ. ಅವ್ರು ಸ್ವಲ್ಪ 2 ವರ್ಷ ಹೈಡ್ ಆಗಿ ಒಂದು ಒಳ್ಳೆ ಸಿನಿಮಾ ಮೂಲಕ ಪರದೆ ಮೇಲೆ ಬಂದು ಒಂದು ಬಿಗ್ ಸಕ್ಸಸ್ ಕಾಣಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಬಟ್ ನೋಡಬೇಕು ಇದನ್ನ. ಐ ಥಿಂಕ್ ನನ್ನ ಪ್ರಕಾರ 50-50 ಅನ್ಕೊಳ್ಳಿ. ಆ್ಯಕ್ಟರ್ ಅಂತಲೂ ತುಂಬ ಜನ ಕನ್ಸಿಡರ್ ಮಾಡ್ತಾರೆ, ಬಟ್ ಹೋಸ್ಟ್ ಅಂತಲೂ ತುಂಬ ಜನ ಕನ್ಸಿಡರ್ ಮಾಡ್ತಾರೆ.